ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವ್ಲಾಗ್ನ ಶುರು ಮಾಡಿಬಿಡೋಣ. ಇವತ್ತು ಶುಕ್ರವಾರ ಬೆಳಗ್ಗೆ 5:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಬಿಸಿನೀರು ಕುಡಿಯೋವಂಥ ಅಭ್ಯಾಸ ಎಲ್ಲರಿಗೂ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಆದರೆ ಇವತ್ತು ನಾನು ಸ್ಪೆಷಲ್ ಆಗಿ ನಿಮಗೆ ಬಿಸಿನೀರು ಅಲ್ಲದೇ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಸಾಕಷ್ಟು ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ನೀರು ಕಾಯೋಕ್ಕೆ ಇಡುವಾಗ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಅದನ್ನು ಜೀರಿಗೆ ಸಮೇತವಾಗಿ ನೀರನ್ನ ಕುಡಿಯೋದ್ರಿಂದ ಆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ರೆಗ್ಯುಲರ್ ಆಗಿ ರೀತಿ ಮಾಡ್ತಾ ಬರ್ಬೋದು. ಇಲ್ಲ ನಿಮ್ಗೆ ಏನಾದ್ರು ಸ್ವಲ್ಪ ಆ್ಯಸಿಡಿಟಿ ಥರ ಅನಿಸಿದ್ರೆ ಒಂದು ಸ್ವಲ್ಪ ಜೀರಿಗೆ ತೊಗೊಂಡು ಬಾಯಲ್ಲಿ ಹಾಕ್ಕೊಂಡು ಜಗ್ದಿ ನುಂಗೋದ್ರಿಂದ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ರಿಲೀಫ್ ಅಂತ ಸಿಗುತ್ತೆ. ಹಾಗೆಯೇ ಈ ಒಂದು ಜೀರಿಗೆ ನೀರನ್ನು ತುಂಬ ಬಿಸಿಯಾಗಿ ಕುಡಿಬಾರ್ದು, ಒಂದು ಸ್ವಲ್ಪ ವಾಮ್ ಆಗಿ ಕುಡಿಬೇಕು. ಅಂದರೆ ಸ್ವಲ್ಪ ಬೆಚ್ಚಗೆ ಇರೋ ಥರ ಮಾಡಿಕೊಂಡು ಕುಡಿಯೋವಂಥದ್ದು. ಅಂದರೆ ಕುದಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಬಿಸಿ ಇದ್ದಂಗೆ, ಅಂದರೆ ತುಂಬ ಬಿಸಿ ಬೇಡ, ಕುದೀತಾ ಇರೋದು ಬೇಡ, ಒಂದು ಸ್ವಲ್ಪ ಬಿಸಿ ಇದ್ದಂಗೆ ಕುಡಿದ್ರೆ ಒಳ್ಳೆಯದು. ಇನ್ನೂ ಇತ್ತೀಚೆಗಂತೂ ತುಂಬ ಚಳಿ ಅಂದರೆ ಚಳಿ. ಬೆಳಗ್ಗೆ ಏಳೋದೇ ಒಂಥರ ಕಷ್ಟ, ಏಳದೇ ಇದ್ದರೆ ಕಷ್ಟ. ಏಳದೇ ಇದ್ದರೆ ನನಗೆ ಬೆಳಗ್ಗೆ ಯೋಗಕ್ಕೆ ಹೋಗೋಕ್ಕಾಗಲ್ಲ. ಸಂಜೆ ಹೋದರೆ ನಾನು ಮತ್ತೆ ಸಂಜೆ ಒಂದ್ಸರಿ ಸ್ನಾನ ಮಾಡಬೇಕಾಗತ್ತೆ. ಹಾಗಾಗಿ ಆದಷ್ಟು ಕಷ್ಟ ಬಿದ್ದುಬಿಟ್ಟು ಇತ್ತೀಚೆಗೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಇವಾಗ 8 to 9 ನಾನು ಯೋಗಕ್ಕೆ ಹೋಗ್ಬಿಟ್ರೆ 9 o'clock ಬಂದು ನಾನು 10:30ಗೆ ಇಲ್ಲಿ ಅನಿಲ್ಗೆ ಕಳಿಸ್ಬೇಕು. 10:30, 11ಗೆ ಅವ್ರು ಇಲ್ಲಿಂದ ಹೊರಡಬೇಕು. ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡಬೇಕು. ಹಾಗಾಗಿ ನಾನು ಅಲ್ಲಿಗೆ ಹೋಗೋಕ್ಕೆ ಮುಂಚೆನೇ, ಅಂತಂದರೆ ಯೋಗಕ್ಕೆ ಹೋಗೋಕ್ಕೆ ಮುಂಚೆನೇ ಆಲ್ಮೋಸ್ಟ್ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿರ್ಬೇಕಾಗತ್ತೆ. ಹೊರಗಡೆ ತೊಳೆದು ಗುಡಿಸಿ, ಮತ್ತು ಮನೇಲಿ ಕಸ ಗುಡಿಸಿ, ನೆಲ ಒರೆಸಿ, ತಿಂಡಿ ಎಲ್ಲ ಮುಗಿಸಿ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಟ್ಟು ಹೋದರೆ ಬಂದಿದ ತಕ್ಷಣ ನಾನು ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಿ ಆಮೇಲೆ ಅನಿಲ್ಗೆ ಸಲಾಡು ಮತ್ತು ಗೆಣಸು, ಮೊಟ್ಟೆ ಇದೆಲ್ಲದನ್ನು ರೆಡಿ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ. ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ, ತುಂಬ ಒಂಥರ ಹರಿಬರಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬೇಗ ಹೇಳ್ತಾ ಇದ್ದೀನಿ, ಚಳಿ ಇದ್ರೂ ಕೂಡ. ಇವತ್ತು ಸ್ವಲ್ಪ ಎದ್ಬಿಟ್ಟು ಹೊರಗಡೆ ನಿಂತ್ಕೊಂಡ್ರೆ ಒಂದು ಸ್ವಲ್ಪ ನಮಗೆ ಫಸ್ಟಿಗೆ ಹೇಗೆ ಅಂತ ಅಂದರೆ ಈ ತಣ್ಣೀರಲ್ಲಿ ಮುಳುಗೋ ತನಕ ಅಷ್ಟೇ ಅಂತಾರಲ್ಲ, ಆ ಥರ ಒಂದು ಸರಿ ಮುಳುಗ್ಬಿಟ್ರೆ ಆಮೇಲೆ ಅದು ಅಭ್ಯಾಸ ಆಗಿಬಿಡುತ್ತೆ. ಅದೇ ರೀತಿಯಾಗಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡ್ರೆ ಇದ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ನಮಗೇನು ಅನಿಸೋದಿಲ್ಲ, ಆರಾಮಾಗಿ ಇರ್ಬೋದು. ನಾನು ಅದನ್ನೇ ಮಾಡಿದ್ದು. ಫಸ್ಟು ಹೋಗಿ ಹೊರಗಡೆ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಥಂಡಿ ಗಾಳಿ ತೊಗೊಂಡು ಆಮೇಲೆ ಒಳಗಡೆ ಬಂದು ಸ್ವಲ್ಪ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಅದಾದ ನಂತರ ನಾನಿವತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋದೆ. ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ಪಡ್ಡು. ತುಂಬ ದಿನ ಆದಮೇಲೆ ನಾನು ಪಡ್ಡು ಮಾಡ್ತಾ ಇರುವಂಥದ್ದು. ಏನೇ ಅಂದ್ರೂ ಎಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ನೆಲ ಒರೆಸೋ ಅಷ್ಟರಲ್ಲಿ 6:30 ಆಗೋಯಿತು, ಬೆಳಗಾಗೋಯಿತು. 6:30 ಆಗಿಬಿಟ್ರೆ ಇನ್ನು ಎಲ್ಲ ಮಕ್ಕಳೆಲ್ಲ ಸ್ವಲ್ಪ ಎದ್ಬಿಟ್ಟು ಅವ್ರನ್ನ ಕೂಡ ರೆಡಿ ಮಾಡೋದು, ಅವ್ರಿಗೆ ಅದು ಕೊಡು ಇದು ಕೊಡು ಇರುತ್ತಲ್ಲ, ಅದೆಲ್ಲದನ್ನು ಮಾಡ್ಕೋಬೇಕು. ನಮ್ಮ ಚಿನ್ನಿ ಸ್ವಲ್ಪ ಕಡಿಮೆ, ಅದು ಇಲ್ಲ ಇದಿಲ್ಲ ಅಂತ ಹೇಳೋದು. ಯಾಕೆಂದರೆ ಅವಳು ಹಿಂದಿನ ದಿನ ರಾತ್ರಿಯೇ ಏನು ಬಟ್ಟೆ ಹಾಕ್ಕೋಬೇಕು ನಾಳೆ, ಹಾಗೆಯೇ ಸಾಕ್ಸ್ ಇರ್ಬೋದು, ಟವಲ್ ಇರ್ಬೋದು, ಇನ್ನರ್ ವೇರ್ಸ್ ಎಲ್ಲದನ್ನು ನೀಟಾಗಿ ಎತ್ತಿ ಜೋಡಿಸಿ ಇಟ್ಕೊಂಡಿರ್ತಾಳೆ. ಬ್ಯಾಗ್ ಆಗಿರ್ಬೋದು, ಪ್ರತಿಯೊಂದೂ. ಅದು ಅಭ್ಯಾಸ ತುಂಬಾ ಒಳ್ಳೆಯದು. ನನಗೆ ಅಭ್ಯಾಸ ಇಲ್ಲ ಅಂತ ಹೇಳ್ಬೋದು. ನಾನು ಈಗ ಏನಾದರೂ ನಾನು ನಾಳೆ ಹೋಗ್ಬೇಕಂದ್ರೆ ಅವಾಗಲೇ ನಾನು ರೆಡಿ ಆಗೋದು. ನಮ್ಮ ಕೃಷ್ಣನೂ ಹಾಗೆ, ಅವನಿಗೂ ಕೂಡ ಅವಳನ್ನ ನೋಡಿ ಕಲ್ತ್ಕೊ ಅಂತ ಹೇಳ್ತಿರ್ತೀನಿ ನಾನು, ಸ್ವಲ್ಪ ನೀನು ಕೂಡ ರೆಡಿ ಮಾಡ್ಕೊ ಅಂತ. ಆದರೆ ಅವಳೇ ಅವನಿಗೂ ಕೂಡ ರೆಡಿ ಮಾಡಿ ಇಟ್ಟಿರ್ತಾಳೆ. ಅವನದು ಯೂನಿಫಾರ್ಮ್ ಕೂಡ ಅವಳೇ ಐರನ್ ಮಾಡಿ, ಅವಳ ಯೂನಿಫಾರ್ಮ್ ಐರನ್ ಮಾಡಿಕೊಂಡು, ಅವ್ರ ಡ್ಯಾಡಿ ಡ್ರೆಸ್ ಕೂಡ ಒಂದೊಂದ್ಸರಿ ಅವಳೇ ಐರನ್ ಮಾಡಿಕೊಡ್ತಾಳೆ, ಶರ್ಟ್ ಎಲ್ಲ. ಈ ರೀತಿ ಎಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ. ಬೆಳಗ್ಗೆ ಎದ್ದಿದ ತಕ್ಷಣ ಪಟ್ ಅಂತ ರೆಡಿ ಆಗಿಬಿಟ್ಟು ಬೇಗ ಮಮ್ಮಿ ಆಯಿತಾ ಅಂತ ಹೇಳಿ, ನಂದೇ ಇನ್ನೂ ಆಗಿರೋದಿಲ್ಲ ಕೆಲಸ, ಅವಳು ಆಲ್ರೆಡಿ ರೆಡಿ ಆಗಿಬಿಟ್ಟು ಬಂದು ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಈ ರೀತಿ ಇರುತ್ತೆ ನಮ್ಮ ಮನೆಯಲ್ಲಿ. ಇವಾಗ ನಾನು ಇದಕ್ಕೆ ಪಡ್ಡಿಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿಕೊಂಡು ಅದಾದ ನಂತರ ಚಟ್ನಿಗೆ ಕಡಲೆ ಬೀಜ ಎಲ್ಲ ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಚಟ್ನಿ ಕೂಡ ರೆಡಿ ಆಯಿತು. ಈ ಕಡೆ ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಪಡ್ಡುಗೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಪಡ್ಡು ಹಿಟ್ಟು ಏನು ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೆ ಹಿಂದಿನ ದಿನ ಮಧ್ಯಾಹ್ನ ನಾನು ನೆನೆಸಿರ್ತೀನಿ, ರಾತ್ರಿ ರುಬ್ಬೋದು. ಮತ್ತು ಬೆಳಗ್ಗೆ ಎದ್ಬಿಟ್ಟು
ಫರ್ಮೆಂಟೇಷನ್ ಚೆನ್ನಾಗಿ ಆಗಿರುತ್ತೆ. ಅದನ್ನೇ ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೆ ಹಾಕ್ಬೋದು ಬೇಕಂದರೆ. ನಾನಿಲ್ಲಿ ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ನೀರಲ್ಲಿ ಬಿಸಿ ಮಾಡಿಕೊಂಡು ಅದನ್ನು ರುಬ್ಬಿಟ್ಟು ಹಾಕಿದ್ರೆ ಗ್ರೀನ್ ಕಲರ್ ಪಡ್ಡು ಚೆನ್ನಾಗಿರುತ್ತೆ. ಹಾಗೆಯೇ ಬೀಟ್ರೂಟ್ ರಸ ಅಂದರೆ ಬೀಟ್ರೂಟ್ನ ರುಬ್ಬಿಟ್ಟು ಅದ್ರ ರಸ ಹಾಕ್ಬಿಟ್ಟು ಮಾಡಿದ್ರೆ ರೆಡ್ ಕಲರು. ಈ ರೀತಿ ಎಲ್ಲ ಮಾಡ್ಕೋಬೋದು. ನಾನು ಕೂಡ ಈ ರೀತಿ ಎಲ್ಲ ಮಾಡ್ತಾಯಿದ್ದೆ ಆವಾಗ LKG UKG ಎಲ್ಲ ಇದ್ರಲ್ಲ ಮಕ್ಕಳು, ಆವಾಗ ಅವ್ರಿಗೆ ಒಂಥರ ಕಲರ್ಫುಲ್ಲಾಗಿ ಫುಡ್ಡು ನೋಡೋಕ್ಕೆ ಇಷ್ಟ ಆಗ್ತಾಯಿತ್ತು. ಇವಾಗ ಮಕ್ಕಳಿಗೆ ಹೇಗೆ ಅಂತ ಅಂದರೆ, ನಮ್ಮ ಕೃಷ್ಣ ನಂಗೆ ಮುದ್ದೆ ಮಾಡಿಕೊಟ್ಬಿಡು ಮಮ್ಮಿ ಸಾಕು ಅಂತ ಹೇಳ್ತಾನೆ. ಇವಳು ಅಷ್ಟೇ ಫ್ಯಾನ್ಸಿ ಫುಡ್ ಬೇಡ ಮಮ್ಮಿ ನನಗೆ, ನಾರ್ಮಲಾಗಿ ಮಾಡು ಅಂತ ಹೇಳ್ತಾರೆ. ಇಬ್ಬರೂ ಅದೇ ಥರ ಹೇಳ್ತಾರೆ. ಹಾಗಾಗಿ ನಾನು ಇತ್ತೀಚಿನ ದಿನಗಳಲ್ಲಿ ಆ ರೀತಿಯಾದಂಥ ಒಂದು ಫ್ಯಾನ್ಸಿ ಫುಡ್ಡೆಲ್ಲ ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ಬೋದು. ನಾವು ಯಾವ ರೀತಿ ನಾರ್ಮಲಾಗಿ ಮಾಡ್ತೀನಿ ಅದೇ ರೀತಿ ಮಾಡ್ತೀನಿ. ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಂಡು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಇದ್ರ ಮೇಲೆ ಹಂಚು ಆಲ್ರೆಡಿ ಬಿಸಿಗಿಟ್ಟಿದೆ. ಅಂದರೆ ಒಗ್ಗರಣೆ ಹಾಕಿದ್ನಲ್ಲ ಆ ತಕ್ಷಣ ಅದನ್ನು ಬಾಣಲಿ ಎತ್ಕೊಂಡು ಹಂಚನ್ನು ಬಿಸಿಗಿಟ್ಟಿದ್ದೆ. ಅದ್ರ ಮೇಲೆ ಒಂದೊಂದಾಗಿ ಪಡ್ನ ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಮಕ್ಕಳು ಆಲ್ರೆಡಿ ಪ್ಲೇಟ್ ಇಟ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಚಟ್ನಿ ಕೂಡ ಬೇಗ ಪಟ್ಟಂತ ರುಬ್ಕೊಳ್ತಾ ಇದ್ದೀನಿ. ಚಟ್ನಿ ರುಬ್ಕೊಂಡು ಪಡ್ಡು ಹಾಕಿ ಕೊಟ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿ ಬರುತ್ತೆ. ಈ ಪಡ್ಡು ಬಂದು ಇಂಡಸ್ ವ್ಯಾಲಿ ಅವ್ರದ್ದು. ನಮ್ಮನೇಲಿ ಸಾಕಷ್ಟು ಇಂಡಸ್ ವ್ಯಾಲಿ ಅವ್ರ ಪಾತ್ರೆಗಳನ್ನ ತೊಗೊಂಡಿದ್ದೀನಿ, ತೋರಿಸಿದ್ದೀನಿ ಕೂಡ. ಇದ್ರದ್ದು ಲಿಂಕ್ ಬೇಕಂದರೆ ನಾನು ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬೈ ಮಾಡ್ಬೋದು. ಪಾಲಿಶ್ ಮಾಡ್ಕೊಂಡು ಮಾಡ್ಕೊಂಡು ಪಡ್ಡು ನೋಡ್ತಾ ಇರ್ಬೋದು, ಸ್ವಲ್ಪ ವೈಟಿಗೆ ಇದೆ ಇನ್ನು. ಅಂದರೆ ಸ್ವಲ್ಪ ಅರ್ಜೆಂಟ್ ಮಾಡಿಬಿಟ್ರು ಮಕ್ಕಳು, ಹಾಗಾಗಿ ಬೇಗನೆ ತಿರುವಾಕ್ಬಿಟ್ಟೆ. ಹಾಗಾಗಿ ಸ್ವಲ್ಪ ವೈಟ್ ಇದೆ. ನೆಕ್ಸ್ಟು ಸ್ವಲ್ಪ ಟೈಮ್ ಕೊಟ್ಟು ಒಂಚೂರು ಇದು ಮಾಡಿದೆ. ಈ ಚಳಿಯಲ್ಲಿ ಏನಾಗುತ್ತೆ ಅಂದರೆ, ಈ ಕಡೆ ಡೋರ್ ಕೂಡ ಓಪನ್ ಆಗಿದ್ರೆ, ನಮ್ಮ ಯುಟಿಲಿಟಿ ಡೋರ್ ಕೂಡ ಓಪನ್ ಆಗಿದ್ರೆ ಒಂಚೂರು ಲೇಟ್ ಆಗುತ್ತೆ ಅದು ಉರಿಯೋದು. ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವಾಗ ಶುಕ್ರವಾರದ ವ್ಲಾಗ್ ಆದಮೇಲೆ ಶನಿವಾರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಶುಕ್ರವಾರ ತಿಂಡಿ ಆದಮೇಲೆ ನಾನು ವ್ಲಾಗೇನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಶನಿವಾರ ನಮ್ಮ ಕೃಷ್ಣಂದು ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಹಾಗಾಗಿ ನಾನು ನಮ್ಮ ಚಿನ್ನು ಇಬ್ಬರು ಹೋಗಿದ್ವಿ. ಏನಂದರೆ ಏನೂ ರೆಡಿಯಾಗಿರಲಿಲ್ಲ. ನಾನು ಬೆಳಗ್ಗೆ ಎದ್ದೆ ಡ್ರೆಸ್ ಹಾಕ್ಕೊಂಡೆ, ದೇವರಿಗೆ ದೀಪ ಹಚ್ಬಿಟ್ಟು ಹಾಗೆ ಹೋಗಿದ್ದಂಥದ್ದು. ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ನನಗೆ ಅಯ್ಯೋ ನಾನು ಏನು ಹಿಂಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಸ್ಟಿಲ್ ಓಕೆ, ನನಗೆ ಟೈಮ್ ಆಗಿಬಿಡುತ್ತೆ ಅಂತ ನಾನು ಹಾಗೆ ಹೋದೆ. ಅನಿಲ್ ಕೂಡ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗೋದಿತ್ತು, ಅವ್ರಿಗೂ ಕೂಡ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು. ಹಾಗಾಗಿ ಹೀಗಾಯಿತು. ಹಾಗೆಯೇ ಇಲ್ಲಿ ಒಂದು ಸರ್ವೆನ ಮಾಡಿದರು, ಅಂತಂದರೆ ಮಕ್ಕಳದು ವೆಯ್ಟ್ ಸರ್ವೆ. ಆ ಮಕ್ಕಳು ಎಷ್ಟು ಹೆಲ್ದಿ ಆಗಿದ್ದಾರೆ, ವೆಯ್ಟ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋವಂಥದ್ದು. ಅವರ ಹೈಟಿಗೆ ನಾರ್ಮಲಾಗಿ ಎಷ್ಟು ವೆಯ್ಟ್ ಇರಬೇಕು ಅಂತ ಇರುತ್ತೆ ಅಲ್ವಾ. ಆದರೆ ಈಗಿನ ಮಕ್ಕಳಲ್ಲಿ ಓವರ್ ವೆಯ್ಟ್ ಹಾಗೆಯೇ ಅಂಡರ್ ವೆಯ್ಟ್ ಜಾಸ್ತಿ ಇದ್ದಾರೆ, ನಾರ್ಮಲ್ ಪರ್ಸೆಂಟೇಜೇ ಕಡಿಮೆ ಇದೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳಿ ಹೇಳ್ತಾಯಿದ್ರು. ಆದಷ್ಟು ಹೆಲ್ದಿ ಫುಡ್ನ ಕೊಡಿ ಅಂತ ಹೇಳಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದಾದ ನಂತರ ಆ್ಯಸ್ ಯೂಶ್ವಲ್ ಡ್ಯಾನ್ಸ್ ಪ್ರೋಗ್ರಾಮ್ ಶುರು ಆಯಿತು. ಅದರಲ್ಲೂ ಚಿಕ್ಕ ಮಕ್ಕಳು ಮಾಡೋದು ನೋಡೋದಕ್ಕೆ ಎಷ್ಟು ಚೆಂದ ಅಂದರೆ ಅಷ್ಟು ಚೆಂದ. ಸಾಂಗ್ಸ್ ಎಲ್ಲ ಹಾಕಬೇಕಂತ ನನಗೆ ಆಸೆ, ಬಟ್ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂಥೇಳಿ ನಾನು ಸಾಂಗ್ಸ್ ಏನೂ ಹಾಕ್ತಾಯಿಲ್ಲ. ಅದರಲ್ಲೂ ಕನ್ನಡ ಸಾಂಗ್ಸ್ ಎಲ್ಲ ಆ್ಯಡ್ ಮಾಡಿದರು. ಇವರು ಪ್ರತಿ ವರ್ಷವೂ ಕನ್ನಡ ಸಾಂಗ್ಸ್ ಇರ್ತಾನೆ ಇರಲಿಲ್ಲ ಇವ್ರ ಸ್ಕೂಲಲ್ಲಿ. ಇದೇ ಫಸ್ಟ್ ಟೈಮ್ ಒಳ್ಳೊಳ್ಳೆ ಕನ್ನಡ ಸಾಂಗ್ಸ್ನ ಆ್ಯಡ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ನಮ್ಮ ಕೃಷ್ಣನ ಕಾನ್ಸೆಪ್ಟ್ ಬಂದುಬಿಟ್ಟು ಡ್ಯಾಡ್ ಸೂಪರ್ ಹೀರೋ. ಅವ್ರ ಡ್ಯಾಡಿ ಬರಬೇಕಂತ ಅವ್ನಿಗೆ ಆಸೆ ಇತ್ತು, ಆದರೆ ಅವ್ರಿಗೆ ಅವತ್ತಿನ ದಿನವೇ ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು, ಹಾಗಾಗಿ ಬರೋಕ್ಕಾಗಲಿಲ್ಲ.
ಅದರಲ್ಲೂ ನಮಗೆ ನಮ್ಮ ಕೃಷ್ಣನ ಡ್ಯಾನ್ಸ್ ಅಂದರೆ ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ಮೆಂಟ್ ಇರುತ್ತೆ. ಯಾಕೆಂದರೆ ಅವನು ಅಷ್ಟು ಡ್ಯಾನ್ಸ್ ಮಾಡೋದಿಲ್ಲ. ಹೇಗೆ ಮಾಡ್ತಾನೆ ಸ್ಟೇಜ್ ಮೇಲೆ ಅಂಥೇಳಿ ಸ್ಟೇಜ್ ಫಿಯರ್ ಇದೆ ಅವನಿಗೆ ಸ್ವಲ್ಪ. ಆದರೆ ನಮ್ಮ ಚಿನ್ನಿ ಹಾಗಲ್ಲ, ಸಾಕಷ್ಟು ಸ್ಟೇಜ್ ಶೋಸ್ ಎಲ್ಲ ಕೊಟ್ಟಿದ್ದಾಳೆ. ಹಾಗಾಗಿ ಅವಳು ಡ್ಯಾನ್ಸ್ ಪ್ರೋಗ್ರಾಮ್ ಅಂದರೆ ನಮ್ಗೆ ಅಷ್ಟೊಂದು ತೀರಾ ಎಕ್ಸೈಟ್ಮೆಂಟ್ ಇರಲ್ಲ. ಬಟ್ ಇವೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಇಬ್ಬರೂ ಹೈಟ್ ಇರೋದ್ರಿಂದ ಎಲ್ಲ ಡ್ಯಾನ್ಸಲ್ಲೂ ಅವರು ಹಿಂದೆನೇ ನಿಂತಿರ್ತಾರೆ, ಅಂದರೆ ಹೈಟ್ ವೈಸ್ ನಿಲ್ಲಿಸ್ತಾರಲ್ಲ. ಹಾಗಾಗಿ ನಮ್ಮ ಕೃಷ್ಣ ಅಲ್ಲೇ ನಿಂತ್ಕೊಂಡಿದ್ದಾನೆ. ಎಲ್ಲಿ ಗೊತ್ತಾ, ಹಿಂದ್ಗಡೆ ಮಧ್ಯದಲ್ಲಿ ನಿಂತಿದ್ದಾನಲ್ಲ ಅವನೇ ನಮ್ಮ ಕೃಷ್ಣ. ಚೆನ್ನಾಗಿ ಮಾಡಿದ್ರು. ಇದು ಸಾಂಗ್ ಯಾವ್ದು ಗೊತ್ತಾ, ಗಣೇಶ್ ಅವ್ರದ್ದು ಇದೆಯಲ್ಲ, ಮೈ ಡ್ಯಾಡಿ ಈಸ್ ಮೈ ಹೀರೋ ಅಂತ ಹೇಳಿ. ಹಾಗೆಯೇ ಬ್ಯಾಕ್ಗ್ರೌಂಡಲ್ಲಿ ಅಪ್ಪ ಮಕ್ಕಳದು ಫೋಟೋ, ಎಲ್ಲರೂ ಯಾರೇ ಸ್ಟೂಡೆಂಟ್ಸ್ ಇದ್ದಾರೆ ಅವರೆಲ್ಲರದು ಅವ್ರ ಅಪ್ಪನ ಜೊತೆ ಇರೋವಂಥ ಫೋಟೋ ಕೂಡ ಶೇರ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಓವರಾಲ್ ಆಗಿ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಎಲ್ಲ ಮಾಡ್ಕೊತಾ ಇದ್ದೀನಿ. ಜಂಕೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಇವತ್ತು ಸಂಡೇ ಅಲ್ವಾ, ಬೆಳಗ್ಗೆನೇ ನಮ್ಮ ಮನೇಲಿ ಕೆಲಸ ನಡೀತಾ ಇದೆ. ಸ್ವಲ್ಪ ಈ ರಟ್ಟು ಬಾಕ್ಸ್ಗಳೆಲ್ಲ, ಅಂದರೆ ಕಾರ್ಟೂನ್ ಬಾಕ್ಸ್ಗಳೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಎಲ್ಲ ತೂಕಕ್ಕೆ ಹಾಕ್ಬಿಡೋಣ ಅಂತ. ಹಳೆ ಪಡೆ ಪಾತ್ರೆಗಳು ಎಲ್ಲ ಇತ್ತು, ಅದೆಲ್ಲ ಅದನ್ನು ತೆಗಿತಾ ಇದ್ದಾರೆ. ಈ ಕಡೆ ನಾನು ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು. ಇವಾಗ ಪಲಾವು ಶುರು ಮಾಡಿಬಿಡೋಣ. ಫಸ್ಟ್ ಇದನ್ನು ಸ್ವಲ್ಪ ರುಬ್ಕೊಂಡ್ಬಿಡ್ತೀನಿ. ಇದೆಷ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ಇದಿಷ್ಟು ಹಾಗೆ ಹಾಕೋದಕ್ಕೆ ಪನ್ನೀರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ವೆಜ್ಜಿಸ್ ಜೊತೆಗೆ, ಚೆನ್ನಾಗಿರುತ್ತೆ ಅಂತ. ಮತ್ತು ಈರುಳ್ಳಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋಕ್ಕೆ. ಮತ್ತು ಮಸಾಲೆ ಐಟಮ್ಸು ಎಲ್ಲ ತೊಗೊಂಡಿದ್ದೀನಿ. ಕೊತ್ತಂಬರಿ, ಪುದೀನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲೆ ಹಾಕೋದಕ್ಕೆ. ಇದು ಬಟಾಣಿ ಕಾಳು ಮಾತ್ರ ಹಾಕಬೇಕಾಗಿತ್ತು, ಬಟ್ ಎರಡನ್ನೂ ಒಟ್ಟಿಗೆ ನೆನೆಸ್ಬಿಟ್ಟಿದೆ. ಹಾಗಾಗಿ ಬಟಾಣಿ ಕಾಳು, ಕಡಲೆಕಾಳು ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಕೊಂಡ್ಬಿಟ್ಟು ಶುರು ಮಾಡೋಣ. ಅಷ್ಟೊಂದು ಸಾಂಬ್ರಾಣಿ ಹಾಕಿ ಮನೆ ತುಂಬ ಅದು ಒಡೆದೋಗಿದೆ. ಹಾಕಿ ಅದನ್ನು ಕಬ್ಬಣ ಅದು ಮಧ್ಯದಲ್ಲಿ ಸೀಳು ಬಿಟ್ಟಿದೆ. ಇನ್ನೂ ಭಾನುವಾರದೊತ್ತು ನಾನು ಯಾವಾಗಲೂ ಉಪ್ಪಿಟ್ಟು ಈ ಥರ ಏನಾದ್ರು ತಿಂಡಿಗಳನ್ನ ಮಾಡ್ತಾಯಿದ್ದೆ. ಆದರೆ ಇವತ್ತು ನಮ್ಮ ಕೃಷ್ಣ ಉಪ್ಪಿಟ್ಟು ಮಾತ್ರ ಮಾಡಬೇಡ ಮಮ್ಮಿ ಅಂತ ಹೇಳಿ ಫಸ್ಟೇ ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಹೇಳ್ತಾ ಇದ್ದ. ಹಾಗಾಗಿ ಇವತ್ತೇನಾದ್ರು ಸ್ಪೆಷಲಾಗಿ ಮಾಡೋಣ ಅಂಥೇಳಿ ವೆಜಿಟೇಬಲ್ಸು, ಪನ್ನೀರು ಎಲ್ಲ ಮಿಕ್ಸ್ ಮಾಡಿ ಪಲಾವ್ನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮಸಾಲೆ ಐಟಮ್ಸ್, ಅಂದರೆ ಪಲಾವ್ಗೆ ಏನೇನು ಹಾಕ್ತೀವಿ, ಪಲಾವ್ ಎಲೆ, ಮೊಗ್ಗು ಇದೆಲ್ಲ ಹಾಕ್ಕೊಂಡು ಅದಾದಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಕಡಲೆಕಾಳು ಹಾಗೆ ಬಟಾಣಿ ಕಾಳನ್ನ ನೆನೆಸಿಟ್ಕೊಂಡಿರೋದನ್ನು ಸೇರಿಸ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕಾಳು ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದಾದ ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋವಂಥ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಮತ್ತು ಪನ್ನೀರ್, ಹಾಗೆಯೇ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಇದಿಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ಕಾಲಿಫ್ಲವರ್ ಅಂತ ಅಂದರೆ ಹೂಕೋಸು ಕೂಡ ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಿ ಅನ್ಸಾಗುತ್ತೆ. ಇವಾಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಧನಿಯಾ ಪೌಡರ್, ಒಂದು ಸ್ವಲ್ಪ ಫ್ಲೇವರ್ಗಷ್ಟೇ, ಅದೇನು ಅವಶ್ಯಕತೆ ಇಲ್ಲ, ಆಪ್ಷನಲ್ಲು. ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿದ್ರೆ ಸಾಕಾಗುತ್ತೆ. ಆದರೆ ನಾನಿಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಅಂದರೆ ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಪೌಡರು, 1 ಚಮಚದಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ರುಚಿ ನೋಡಿ ಆಮೇಲೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಕರೆಕ್ಟಾಗಿ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ ಲಾಸ್ಟಲ್ಲಿ ಕೂಡ ಟೇಸ್ಟ್ ನೋಡಿದಾಗ ಕರೆಕ್ಟಾಗೇ ಇತ್ತು. ಉಪ್ಪೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ತರಕಾರಿಗೆಲ್ಲ ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಇಡುತ್ತೆ. ಯೂಶ್ವಲಿ ನೀವು ನೋಡಿರ್ಬೋದು ತರಕಾರಿ ಎಲ್ಲ ಒಂದು ಸ್ವಲ್ಪ ಹಾಗೆ ಇರುತ್ತೆ, ಅಂದರೆ ಪ್ಲೇನ್ ಆಗಿರುತ್ತೆ, ಉಪ್ಪು ಏನಾದರೂ ಇವಾಗಲೇ ಹಾಕಿಲ್ಲ ಅಂತ ಅಂದರೆ. ಹಾಗಾಗಿ ನೀವು ತರಕಾರಿ ಮತ್ತು ಖಾರ ಏನು ಹಾಕ್ತೀರ, ಅಂದರೆ ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಉಪ್ಪು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸಿದ್ರೆ ಪಲಾವಲ್ಲಿ ತರಕಾರಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬೇಕಾಗಿರೋ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಕೂಡ ಸೇರಿಸ್ಕೊಂಡು ಇದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನ ಹಾಕ್ಕೊಂಡು
2 ವಿಷಲ್ ಕೂಗಿಸ್ಕೊಂಡ್ರೆ ಪಲಾವು ರೆಡಿ ಆಗುತ್ತೆ. 1.5 ವಿಷಲ್ ಅಂತ ಅಂದರೆ ನಾನು 1 ವಿಷಲ್ ಕೂಗಿಸಿ ಇನ್ನು 2 ವಿಷಲ್ ಕೂಗಿಸ್ಲಿಲ್ಲ, ಇನ್ನು ಅರ್ಧಕ್ಕೇ ನಾನು ಆಫ್ ಮಾಡಿದೆ. ಇದರಿಂದ ಏನಾಗುತ್ತೆ, ತಳ ಹಿಡಿಯೋದಿಲ್ಲ. ಜಾಸ್ತಿ ಮಾಡುವಾಗ ಅಂದರೆ ಕಡಿಮೆ ಮಾಡುವಾಗ ನೀವು ಸ್ವಲ್ಪ ಜಾಸ್ತಿ ವಿಷಲ್ ಹೊಡ್ಸಿದ್ರೆ ಏನೂ ಆಗಲ್ಲ, 1, 2, 3 ಹೊಡ್ಸಿದ್ರೆ. ಇನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅನ್ನುವಾಗ 1 ಅಥವಾ 2 ವಿಷಲ್ ಹೊಡ್ಸಿದ್ರೆ ಸಾಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈಗ ನಾನಿಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಆಮೇಲೆ ಕುಕ್ಕರ್ ಮುಚ್ಚಿ ವಿಷಲ್ ಕೂಗಿಸ್ಕೊಂಡು ಇವಾಗ ಪಲಾವ್ ರೆಡಿ ಆಗಿದೆ ಆಲ್ರೆಡಿ. ಪಲಾವ್ ಜೊತೆಗೆ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ. ಚಳಿಯಲ್ಲಿ ಬಿಸಿ ಬಿಸಿ ಪಲಾವ್ ಜೊತೆ ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇವತ್ತು ಮಳೆ ಬೇರೆ ಬಂದಿತ್ತು, ಸಂಡೇ ರಾತ್ರಿ ಆಲ್ರೆಡಿ ಮಳೆ ಬಂದು ಎಲ್ಲ ನಿಂದೋಗ್ಬಿಟ್ಟಿತ್ತು. ಬೆಳಗ್ಗೆ ಕೂಡ ಸಂಜೆವರೆಗೂ ಮಳೆ ಬರ್ತಾನೆ ಇತ್ತು. ನಮ್ಮ ಚಿನ್ನುಗಂತೂ ಮೊಸರು ಬಜ್ಜಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ 2 ಕಂಪಾರ್ಟ್ಮೆಂಟಲ್ಲೂ ಮೊಸರು ಬಜ್ಜಿ ಹಾಕಿ ಅವಳಿಗೆ ಕೊಡ್ತಾಯಿದ್ದೀನಿ. ಹೆಂಗಿದೆ ಪಲಾವ್? ಎಲ್ಲ ಮಿಕ್ಸ್ ಪನ್ನೀರ್ ವೆಜಿಟೇಬಲ್ಸು ಎಲ್ಲ ಚೆನ್ನಾಗಿದೆಯಾ? ಚಿನಿ, ಕೃಷ್ಣ ಇಲ್ಲೆಲ್ಲ ಇನ್ನು ಕ್ಲೀನಿಂಗ್ ಆಗಬೇಕೆಲ್ಲ ಎತ್ತಿಟ್ಟಿದ್ದಾರೆ. ಇದನ್ನೆಲ್ಲ ಎತ್ಕೊಂಡೋಗಿ ಹಾಕಬೇಕು ವೇಸ್ಟ್ಗೆ. ಜಂಕೆಲ್ಲ ತೆಗ್ದಿದ್ದಾಯ್ತು ಇವತ್ತೆಲ್ಲ. ಫುಲ್ ಆಲ್ಮೋಸ್ಟ್ ಕ್ಲೀನ್ ಆಯ್ತಲ್ಲ, ಮೇಲ್ಗಡೆ ಇದ್ದಿದ್ದೆಲ್ಲ ಬರೀ ಜಂಕ್ಸೇ ಇತ್ತು, ಖಾಲಿ ಆಗಿದೆ, ಎಲ್ಲ ಎಂಟಿ ಆಗಿದೆ ಸ್ವಲ್ಪ. ಇವತ್ತು ನಿಮ್ಮ ಜೊತೆ ನಾನು ಇನ್ನೂ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ನಾನಿಲ್ಲಿ ಕರ್ಮೀನ್ ಸಾರು ಮಾಡ್ತಾಯಿದ್ದೆ ಮಧ್ಯಾಹ್ನ ಊಟಕ್ಕೆ, ಹಾಗಾಗಿ ಅದನ್ನು ಕೂಡ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರುಬ್ಬೋದಕ್ಕೆ ಮಸಾಲೆಗೆ ಈರುಳ್ಳಿ ಮತ್ತು ತೆಂಗಿನಕಾಯಿ, ಹಾಗೆಯೇ ಚಕ್ಕೆ, ಲವಂಗ, 1-2 ಕಾಳು ಮೆಣಸು, ಅದಾದ ನಂತರ ಹುರ್ಗಡ್ಲೆ ಹಾಕ್ಕೋಬೇಕಾಗಿತ್ತು. ಹುರ್ಗಡ್ಲೆ ಇರಲಿಲ್ಲ ಅಂತ ಹೇಳಿ ನಾನು ಒಂದು ಸ್ವಲ್ಪ ಅಕ್ಕಿನ ಫ್ರೈ ಮಾಡ್ಕೊಂಡು ಅಂದರೆ ಡ್ರೈ ರೋಸ್ಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್. ಚಿಲ್ಲಿ ಪೌಡರ್ 2 ಸ್ಪೂನು, ಧನಿಯಾ ಪೌಡರು 2 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಹಾಗೆಯೇ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಟಿದ್ದೀನಿ, 1 ನಿಂಬೆಹಣ್ಣಿನ ಗಾತ್ರ, ದೊಡ್ಡ ನಿಂಬೆಹಣ್ಣಿನ ಗಾತ್ರದ್ದು. ಹಾಗೆಯೇ ಇಲ್ಲಿ ಹಸಿ ಅವರೆಕಾಯಿನ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಬದನೆಕಾಯಿ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಬದನೆಕಾಯಿನ ಈ ರೀತಿ ಸಪ್ರೇಟಾಗಿ ಬೇಯಿಸೋ ಅವಶ್ಯಕತೆ ಏನಿಲ್ಲ, ಸಾರಲ್ಲೇ ಬೇಯಿಸ್ಕೋಬೋದು. ನಾನು ಲೇಟ್ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ 2 ಬೇಗನೆ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಈ ಚಳಿಗಾಲದಲ್ಲಿ ಕರ್ಮೀನ್ ಸಾರನ್ನ ಒಂದು ಸರಿನಾರು ಮಾಡ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಈ ವೆದರ್ಗೆ ಸಖತ್ ಸೂಟ್ ಆಗುತ್ತೆ. ಇನ್ನೊಂದು ಏನಂದರೆ, ಹಸಿ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಕೂಡ ಸಿಗುತ್ತಲ್ಲ, ಸಖತ್ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇವಾಗ ನಾನಿಲ್ಲಿ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಒಂದು ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾವು ರುಬ್ಬಿರುವಂಥ ಮಸಾಲೆ ಅಂದರೆ ಈರುಳ್ಳಿ, ತೆಂಗಿನಕಾಯಿ, ಹಾಗೆಯೇ ಹುರ್ಗಡ್ಲೆ, ಚಕ್ಕೆ, ಲವಂಗ, ಮೆಣಸು, ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ ಅಂದರೆ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಇಷ್ಟನ್ನು ಏನು ಸೇರಿಸ್ಕೊಂಡು ರುಬ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ, ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನೀರೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅದೇ ನಾವು ಬದನೆಕಾಯಿ ಮತ್ತು ಅವರೆಕಾಳು ಇದ್ದಿದ್ದರೆ ಅದನ್ನು ಹಾಕ್ಕೋಬೋದಾಗಿತ್ತು ಈರುಳ್ಳಿ ಹಾಕಿದ್ಮೇಲೆ. ಆದರೆ ನಾನು ಅದೆರಡೂ ಆಲ್ರೆಡಿ ಬೇಯಿಸಿಟ್ಕೊಂಡಿರೋದ್ರಿಂದ ನಾನಿವಾಗ ಡೈರೆಕ್ಟಾಗಿ ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ನೀರೆಲ್ಲ ಹಾಕ್ಕೊಂಡು ಒಂದು ಕುದಿ ಬರೋದಕ್ಕೆ ಬಿಡ್ತೀನಿ. ಒಂದು ಕುದಿ ಬಂದಾದ ನಂತರ ನಾನು ಇದಕ್ಕೆ ಅವರೆಕಾಳು ಮತ್ತು ಇದು ಬದನೆಕಾಯಿನ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡ್ಬಿಟ್ಟು ಅದು ಕೂಡ ಒಂದು ಕುದಿ ಬಂದಾದಮೇಲೆ ನಾವು ಮೀನನ್ನು ಸೇರಿಸ್ಕೋಬೇಕು. ಮೀನನ್ನು ಆ್ಯಕ್ಚುಲಿ ತುಂಬ ನೀಟಾಗಿ ತೊಳ್ಕೊಬೇಕು. ಅದರ ತಲೆನ ತೆಗಿತೀನಿ ನಾನು ಯೂಶ್ವಲಿ, ಕೆಲವರು ತೆಗಿಯಲ್ಲ, ಬಟ್ ನಾನು ತಲೆ ಎಲ್ಲ ತೆಗೆದು ಬಿಸಾಕ್ಬಿಡ್ತೀನಿ. ಯಾಕೆಂದರೆ ಅದರಲ್ಲಿ ಮರಳಿರುತ್ತೆ, ಅದು ಒಂಥರ ಬಾಯಿಗೆ ಸಿಗುತ್ತೆ ಕಲ್ ಥರ. ಹಾಗಾಗಿ ನಾನು ಈ ಒಂದು ಕರ್ಮೀನಿನ ತಲೆ ಎಲ್ಲ ತೆಗೆದುಬಿಡ್ತೀನಿ. ಚೆನ್ನಾಗಿ ತೊಳಿಬೇಕು, ಅಂದರೆ ಟ್ರಾನ್ಸ್ಪರೆಂಟ್ ಆಗಬೇಕು ನೀರು. ಆ ಥರ ತೊಳೆದ್ರೆ ಮಾತ್ರ ಟೇಸ್ಟು ಚೆನ್ನಾಗಿ ಬರೋ ಅಂಥದ್ದು. ಇಲ್ಲ ಅಂತಂದರೆ ಒಂಥರ ಅದು ಕಸಿ ಕಸಿ ಒಂಥರ ಫೀಲ್ ಆಗುತ್ತೆ. ಅದರಲ್ಲಿ ಮೀನಿನ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ನೀರು ಟ್ರಾನ್ಸ್ಪರೆಂಟ್ ಆಗುವಷ್ಟು ತೊಳೆದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸಾರದು. ಇವತ್ತಂತೂ ಸಖತ್ತಾಗಿತ್ತು ಸಾರು ನಮ್ಮ ಮನೇಲಿ. ಮಕ್ಕಳು ಅದೇ ಹೇಳ್ತಾಯಿದ್ರು, ಮಮ್ಮಿ ಜಾಸ್ತಿ ಮಾಡಬೇಕಾಗಿತ್ತು, ನೀನು ಕಡಿಮೆ ಮಾಡಿದ್ಯಾ ಅಂಥೇಳಿ. ನಾನು ಸಂಡೇ ಅಲ್ವಾ, ಮತ್ತು ಮಂಡೇ ನಾವು ತಿನ್ನೋದಿಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆನೇ ಮಾಡಿದ್ದೆ. ಇವಾಗ ಇದು ಚೆನ್ನಾಗಿ ಕುದ್ದಿದೆ, ಅಂದರೆ ಕಾಳು ಮತ್ತು ಬದನೆಕಾಯಿ 2 ಹಾಕಿದ್ಮೇಲೆ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾವಿಲ್ಲಿ ತೊಳ್ಕೊಂಡಿರುವಂಥ ಮೀನನ್ನ ಸೇರಿಸ್ಕೊಂಡು ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಪಕ್ಕಾ ನಾಟಿ ಸ್ಟೈಲ್, ಸಖತ್ತಾಗಿರುತ್ತೆ. ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲ ಏನು ಬೇಡ, ಸಿಂಪಲಾಗಿ ಮಾಡೋ ಅಂಥದ್ದು, ಸಖತ್ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಚಳಿಗಾಲದಲ್ಲಿ ಒಮ್ಮೆ ಆದರೂ ಕರ್ಮೀನ್ ಸಾರು ಮಾಡಿಕೊಂಡು ತಿನ್ನಿ, ಖಂಡಿತ ಇಷ್ಟ ಆಗುತ್ತೆ. ಒಂಥರ ಚಳಿಗೆ ಮುದ್ದೆ ಮಾಡಿಕೊಂಡು ಕರ್ಮೀನ್ ಸಾರು ಮಾಡಿಕೊಂಡು ತಿಂತಾಯಿದ್ರೆ
ಆ ಒಂದು ಮಜಾನೇ ಬೇರೆ. ನಮ್ಮ ಮನೆಯಲ್ಲಿ ಇವತ್ತು ಸಂಡೇ ಸ್ಪೆಷಲ್ ಆಗಿ ಕರ್ಮೀನ್ ಸಾರು ಮಾಡಿದ್ವಿ. ಮಕ್ಳಿಗೂ ಇಷ್ಟ ಆಯಿತು, ನಮಗೂ ಕೂಡ ಇಷ್ಟ ಆಯಿತು, ಚೆನ್ನಾಗಿತ್ತು ಕೂಡ. ಹಾಗೆಯೇ ಮುದ್ದೆನ ನಾನು ಒಂದು ಸ್ವಲ್ಪ ಸ್ಪೆಷಲಾಗಿ ಅಂತಂದರೆ ಬೆಣ್ಣೆ ಥರ ಸಾಫ್ಟಾಗಿ ಬರೋ ಥರ ಮುದ್ದೆ ಹೇಗೆ ಮಾಡೋದು ಅಂಥೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಮಿಸ್ ಮಾಡಿದೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಖತ್ತಾಗಿ ಬೆಣ್ಣೆ ಥರ ಮುದ್ದೆ, ಅಂದರೆ ತುಂಬ ಜಾಸ್ತಿ ನಾವು ನಾದೋದು ಬೇಡ, ತುಂಬ ಜಾಸ್ತಿ ಬಿಸಿ ಇರುತ್ತಲ್ಲ, ಅವಾಗ ಕಟ್ಟಬೇಕಿದ್ರೆ ಕಷ್ಟ ಆಗುತ್ತಲ್ಲ, ಸಾಫ್ಟಾಗಿ ಬರಬೇಕು ಅಂತೇಳಿ ನಾವು ತುಂಬ ಪ್ರಯತ್ನ ಪಡ್ತಾ ಇರ್ತೀವಿ. ಆ ರೀತಿ ಎಲ್ಲ ಏನೂ ಬೇಡ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಆ ಥರ ಮುದ್ದೆನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದು ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು, ಬಟ್ ನಾನು ಮಾಡ್ತಾ ಇರಲಿಲ್ಲ, ನನಗೂ ಗೊತ್ತಿತ್ತು, ಆದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಆ ರೀತಿ ಮಾಡ್ತಾ ಇರಲಿಲ್ಲ. ಇವಾಗ ಅದೇ ಥರ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದೆ, ನಮ್ಮ ಮನೇಲಿ ಎಲ್ಲರಿಗೂ ಈ ಥರ ಮುದ್ದೆ ಇಷ್ಟ ಆಗಿದೆ, ಸಾಫ್ಟಾಗಿ ಚೆನ್ನಾಗಿ ಬೆಣ್ಣೆ ಥರ ಮುರಿದಿದ ತಕ್ಷಣ ಹಾಗೆ ತಿನ್ನಬೇಕು ಅಂತ ಅನಿಸ್ಬೇಕು. ಆ ಥರ ಮುದ್ದೆ ರೆಡಿಯಾಗಿದೆ. ಇವಾಗ ಬಿಸಿ ಬಿಸಿ ಮುದ್ದೆ ಹಾಗೆಯೇ ಸಾಂಬಾರು ಕೂಡ ರೆಡಿಯಾಗಿದೆ. ತಗೊಳ್ಳಿ, ಹೆಂಗಿದೆ ಹೇಳಿ. ಚೆನ್ನಾಗಿದೆಯಾ? ತುಂಬ ದಿನ ಆಗಿತ್ತು ಮಾಡಿದೆ. ಈ ಟಿ ವಿ ಸೌಂಡಲ್ಲಿ ಏನು ಮಾತಾಡೋದು ಕೇಳಲ್ಲ. ಚೆನ್ನಾಗಿದೆಯಾ? ಗುಂಡು ತೋರಿಸ್ತೀಯಾ? ಹೆಂಗಿದೆ ಚಿನಿ? ಚೆನ್ನಾಗಿದೆಯಾ? ಇನ್ನು ಭಾನುವಾರ ಸಂಜೆ ನಮ್ಮ ಕೃಷ್ಣನ ಫ್ರೆಂಡ್ ಬರ್ತ್ಡೇ ಇತ್ತು, ಅಲ್ಲಿಗೆ ಹೋಗಿದ್ವಿ. ಇಬ್ಬರೂ ಟ್ವಿನ್ಸ್ ಅವರು, ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇವನು ಒಬ್ಬ ಮಾತ್ರ ಹೆಸರು ಹೇಳ್ತಾ ಇದ್ದ, ಹಾಗಾಗಿ ನಾವು ಒಂದೇ ಗಿಫ್ಟ್ ತೊಗೊಂಡೋಗಿದ್ವಿ. ಅಲ್ಲಿ ಹೋದ್ಮೇಲೆ ಅಂದ್ಕೊಂಡ್ವಿ 2 ತರಬೇಕಾಗಿತ್ತು ಅಂತ ಹೇಳಿ. ಗೊತ್ತಿರಲಿಲ್ಲ, ಇವನು ಹೇಳಿರಲಿಲ್ಲ ನನಗೆ ಇಬ್ಬರು ಅಂಥೇಳಿ. ಅವರು ಕೂಡ ಊಟ ಎಲ್ಲ ಅರೇಂಜ್ ಮಾಡಿದರು. ಪಲಾವು, ವಡೆ, ಜಿಲೇಬಿ, ಕೇಕ್ ಮತ್ತು ಚಿಪ್ಸ್ ಎಲ್ಲ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಒಳ್ಳೆ ಕ್ವಾಲಿಟಿ ಟೈಮ್ಸ್ ಕೂಡ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಮಕ್ಕಳು ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು. ಖುಷಿಯಾಯಿತು ಹೋಗಿದ್ದಂಥದ್ದು. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.